Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಜಾನ್ ಫಸ್ಟ್ ದಿನನೇ ಒಂದು ವಿಡಿಯೋ ಮಾಡೋಣ ಅಂತ ರೆಸಲ್ಯೂಷನ್ ಇಯರ್ ಫಸ್ಟೇ. ಸೊ ಇಡೀ ವರ್ಷ ಒಳ್ಳೆ ವಿಡಿಯೋಸು ಒಳ್ಳೆ ಕಂಟೆಂಟು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಕೋಣ, ನಿಮಗೆಲ್ಲ ಎಂಟರ್ಟೈನ್ ಮಾಡೋಣ ಅಂತ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ವಿಶ್ ಮಾಡ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ. ಸೊ ಅಫ್ಕೋರ್ಸ್ ನಾವು ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿತ್ತು, ಲೈಕ್ ಎಲ್ಲ ನೀಟಾಗೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ರಾತ್ರಿ. ಸೊ ಆ ಕ್ಲಿಪ್ಪಿಂಗ್ಸು ಕೂಡ ನಾನು ಹಾಕ್ತೀನಿ. ಆ್ಯಂಡ್ ಅದಾದಮೇಲೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಅಷ್ಟೇ, ಜಾಸ್ತಿ ಎಲ್ಲ ಏನಿಲ್ಲ. ಒಂದು ಚಿಕ್ಕದಾಗಿ ಕೇಕ್ ತೊಗೊಂಬಂದು ಕಟ್ ಮಾಡಿದ್ವಿ ಅಷ್ಟೇ. ಆಮೇಲೆ ಯೂಶ್ವಲಿ ನಾವೇನು ಮಾಡ್ತೀವಿ, ನ್ಯೂ ಇಯರ್ ಹಿಂದಿನ ದಿನ ದೀಪ ಎಲ್ಲ 12 o'clock ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಈ ವರ್ಷ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಪ್ರೇ ಮಾಡಿ ಆ್ಯಂಡ್ ಎಲ್ಲರಿಗೂ ವಿಶ್ ಮಾಡಿ ಮಲ್ಕೊಳ್ತೀವಿ. ಆ್ಯಂಡ್ ಮಾಮೂಲಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಪೂಜೆ ಮಾಡೋದು, ಸ್ವೀಟ್ ಮಾಡೋದು, ಇದೆಲ್ಲ ಆಬ್ವಿಯಸ್ಲಿ ಇರುತ್ತಲ್ಲ. ಸೊ ಅದನ್ನೆಲ್ಲನೂ ಆಗಿದೆ. ಸೊ ಇವಾಗ ಹೋಲ್ ಡೇ ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ದಿರ ನನ್ನ ಚಾನಲ್ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೇಮ್ ವೇ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ನಾನು ವೀಡಿಯೋಸ್ ಮಾಡೇ ಇರಲಿಲ್ಲ. ಪ್ರಾಬಬ್ಲಿ ಫ್ರಮ್ ಪಾಸ್ಟ್ 2-3 ವೀಕ್ಸಿಂದ ನಾನೇನು ಶಾರ್ಟ್ ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಟೈಮ್ ಇದೆ, ಸೊ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಏನೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೊ ಇವಾಗ ಕ್ವಿಕ್ಕಾಗಿ ನಾನು ವಿಡಿಯೋಸ್ನ ಮಾಡೋದಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ನಮ್ಮನೆಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಆಗಿದೆ. ಮಮ್ಮಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ದಾರೆ, ನಾನೇ ಮಾಡಿಲ್ಲ ಇನ್ನು. ಸೊ ಅವಾಗಿಂದ ಮಾಡು ಅಂತ ಬೈತಿದ್ರು. ಏನು ಮಾಡಿದ್ದೀರಾ ಮಮ್ಮಿ ಸ್ಪೆಷಲು? ದೋಸೆ, ಚಟ್ನಿ, ಇದ್ಕಿನ ಬೇಳೆ ಸಾಂಬಾರು ಮತ್ತು ಜಾಮೂನು ಇಷ್ಟು ಮಾಡಿದ್ವಿ. ನಾನು ಕೋಸಂಬರಿ ಹಾಕಿದ್ದು, ಮಧ್ಯಾಹ್ನ ಕೋಸಂಬರಿ ಮಾಡ್ಕೊಡ್ತೀವಿ. ದಿನ ಕೋಸಂಬರಿ ಮಾಡ್ತಾರೆ. ಓಕೆ, ಸೊ ಇವಾಗ ಡೇ ಹೇಗೆ ಹೋಗುತ್ತೆ ನೋಡೋಣ. ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳುತ್ತೆ ಗೊತ್ತಾ, ಆರಾಮಾಗಿ ಕೂತ್ಕೊಂಡು ಒಂಥರ ಬಿಸಿಲು ಕಾಯ್ಕೊಂಡು ಚೆನ್ನಾಗಿರುತ್ತೆ. ಒಂಥರ ಬೆಳಗ್ಗೆ 4 ಗಂಟೆಗೆ ಎದ್ದೆಲ್ಲ ಕೆಲಸ ಮುಗಿಸಿದ್ದೀವಿ. ಇನ್ನೇ ನಾನು ತಿಂಡಿ ಕೂತಿದ್ದೆ. ಇಲ್ಲ, ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬೇಗ ಸೊ ವಿಡಿಯೋನ ಮಾಡಬೇಕು. ಸೊ ಇವಾಗ ಮಮ್ಮಿ ನನಗೆ ದೋಸೆ ಹಾಕ್ಕೊಡ್ತೀರಾ? ಓಕೆ, ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡಿ. ದೋಸೆ ಜೊತೆ ಏನು ಮಮ್ಮಿ? ಚಟ್ನಿ, ಇದ್ಕಿನ ಬೇಳೆ ಸಾಂಬಾರು. ಓ ಓಕೆ. ಆ್ಯಂಡ್ ಜಾಮೂನ್ ಆಮೇಲೆ ಕೋಸಂಬರಿ ನೆನೆ ಹಾಕಿದ್ದೀನಿ. ಸ್ವಲ್ಪ ಕೋಸಂಬರಿ ಮಾಡ್ಕೊಡ್ತೀನಿ. ಓಕೆ. ಸೊ 1ನೇ ತಾರೀಕು ಸ್ಪೆಷಲು ದೋಸೆ, ಇದ್ಕಿದ ಬೇಳೆ ಸಾರು, ಚಟ್ನಿ. ಓಕೆ. ನಮ್ಮನೆ 3 ಜನಕ್ಕೆ ಅಪ್ಪನಿಗೊಂದು ಬೇಕು, ಮಗಳಿಗೊಬ್ಬರು ಬೇಕು, ಅಮ್ಮನಿಗೊಂದು ಬೇಕು, ಅಪ್ಪನಿಗೆ ಚಟ್ನಿ ಬೇಕು, ಮಗಳಿಗೆ ಸಾಂಬಾರು ಬೇಕು. ಈ ಥರ ಏನು ಮಾಡೋದು, ಮಾಡ್ಕೊಡ್ಬೇಕು. ಅವ್ರು ತಿಂದ್ರೇ ನನಗೆ ಖುಷಿ. ಹಾಂ, ಏನು ಮಾಡೋದು, ನನಗೆ ಚಟ್ನಿ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಸಾಂಬಾರಿದ್ದರೆ ಓಕೆ, ಚೆನ್ನಾಗಿರುತ್ತೆ. ಹಾಗೆ ಒಬ್ಬರಿಗೆ ಚಟ್ನಿ ಬೇಕು, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತಲ್ಲ. ಸೊ ಹಾಗೆ ನಾವೇನು ಸಾಂಬಾರು ಮಾಡಿದ್ರೆ ಅದೇನು ಇದಂತಲ್ಲ, ರಾತ್ರಿ ಅನ್ನ ಮಾಡಿಕೊಂಡು ಅನ್ನ ಸಾಂಬಾರು ತಿಂತೀವಿ. ಸೊ ಏನು ವೇಸ್ಟ್ ಏನು ಮಾಡಲ್ಲ. ತಿನ್ನೋದೊಂದು ದೋಸೆಗೋ 2 ದೋಸೆಗೋ ಬೆಳಗ್ಗಿಂದ ಸಾಯಂಕಾಲವರೆಗೂ ಮಾಡಬೇಕು. ಎಲ್ಲ ಮನೇಲೂ ಅಮ್ಮಂದಿರ ಕಂಪ್ಲೇಂಟ್ ಇದೇ ಇರುತ್ತೆ. ನೆನ್ನೆಲ್ಲ ಮಮ್ಮಿ ಏನಾದರೂ ಮಾಡ್ಕೊ ಜಾಮೂನ್ ಮಾಡಿದೆ, 1 ಜಾಮೂನ್ ತಿಂತಾಳೆ ಅಷ್ಟೇ. ಏನಿಲ್ಲ, ಈ ಸತಿ 2 ಜಾಮೂನ್ ತಿಂದು ಟೆನ್ಷನ್ ಮಾಡ್ಕೋಬೇಡಿ. ಚೆನ್ನಾಗಿದೆ ಆ್ಯಕ್ಚುಲಿ, ಮೈಲ್ಡಾಗಿ. ಜಾಸ್ತಿ ನಾನು ಅವಾಗಲೇ ಒಂದು ತಿಂದೆ, ಜಾಸ್ತಿ ಸ್ವೀಟು ಇಲ್ಲ, ಥರ ಜಾಸ್ತಿ ಸ್ವೀಟ್ ಅದನ್ನು ತಿನ್ನೋದಕ್ಕಾಗಲ್ಲ. ಸೊ ಮೈಲ್ಡಾಗಿ ಚೆನ್ನಾಗಿದೆ. ಸೊ ಇನ್ನೊಂದು ತಿಂತೀನಿ, ಖುಷಿ ನಮಗೆ. ಓಕೆ. ಹಾಯ್ ಗಾಯ್ಸ್, ವೆಲ್ಕಮ್.
ಸೊ ಇವಾಗ ಮುಗೀತು ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಎಷ್ಟು ಗಂಟೆ ಗೊತ್ತಾ, ಆಲ್ಮೋಸ್ಟ್ 4 o'clock ಆಗ್ತದೆ. ಇನ್ ಬಿಟ್ವೀನ್ ಬ್ರೇಕ್ ತೊಗೊಂಡೆ. ಸೊ ಲಂಚ್ ಮಾಡಿದ್ವಿ ನಾನು ಮಮ್ಮಿ. ಆ್ಯಂಡ್ ಮಮ್ಮಿ ನೋಡಿ ಹೇಗೆ ಮಲಗಿದ್ದಾರೆ ಪಾಪ. ಆ್ಯಂಡ್ ಇಲ್ಲಿ ಹಿಂದೆಗಡೆ ಈ ಖಜಾನೆ ಎಲ್ಲ ಎತ್ತಬೇಕು ಅಂದರೆ ಇವಾಗ ಒಂದು ಅರ್ಧ ಗಂಟೆ ಬೇಕು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಕೋಸಂಬರಿ ತಿನ್ನಬೇಕು. ಸೊ ಇವಾಗ ಕೋಸಂಬರಿ ಮಾಡಬೇಕು. ಅದಕ್ಕಿಂತ ಮುಂಚೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೋಸಂಬರಿ ಮಾಡೋ ಪ್ರಾಸೆಸ್ನ ನೋಡೋಣ. ಹೇ ಗಾಯ್ಸ್, ವೆಲ್ಕಮ್. ಸೊ ವಿಡಿಯೋ ಎಲ್ಲ ಮಾಡಿ ಆವಾಗಲೇ ನಾನು ಹೇಳ್ದಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತುಂಬಾ ಟೈರ್ಡ್ ಆಗೋಗಿತ್ತು. ಒಂದು 3-4 hours ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಟೈರ್ಡ್ ಆಗೋಗಿತ್ತು. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಆ್ಯಂಡ್ ಈವ್ನಿಂಗ್ ಆ್ಯಸ್ ಯೂಶ್ವಲ್ ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ಇವಾಗ ಹಾರ್ಲಿಕ್ಸ್ ಕುಡಿಬೇಕು ನಾನು. ಸೊ ರೆಡಿಯಾಗಿದೆ. ಇದನ್ನು ಕುಡಿದು ಆ್ಯಂಡ್ ಕೋಸಂಬರಿ ಮಾಡಿಕೊಡ್ತಿದ್ದಾರೆ ಮಮ್ಮಿ. ಸೊ ಅದಕ್ಕೆ ಪ್ರಿಪ್ರೇಷನ್ ಆಗ್ತಿದೆ. ಸೊ ಕೋಸಂಬರಿ ತಿಂದು ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಒಳ್ಳೆ ಮೂವೀಸ್ ಹಾಕ್ತಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಮೂವೀಸ್ ಹಾಕಿದ್ರು. 2 ದೇವ್ರ ಫಿಲಮ್ ನೋಡಿದೆ ಬೆಳಗ್ಗೆಯಿಂದ. ಆ್ಯಂಡ್ ಇವಾಗ ಸನ್ ಟಿ ವಿಲಿ ಚಂದ್ರಮುಖಿ 2 ಹಾಕ್ತಿದ್ದಾರೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ನಂಗೆ ಹಾರರ್ ಮೂವೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಟಿ ವಿ ನೋಡಿಕೊಂಡು ಕೋಸಂಬರಿ ತಿನ್ನೋದು ಇದು ಪ್ಲ್ಯಾನು. ನೋಡೋಣ ಇನ್ನು ಹೇಗೆ ಮಲಗೋ ತನಕ ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ಹೆಂಗೆಲ್ಲ ಆಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಚಲಾ. ಸೊ ಕೋಸಂಬರಿ ರೆಡಿ ಆಗಿದೆ. ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ಸೂಪರಾಗಿದೆ. ಇವಾಗ ನಾನು ಟಿ ವಿ ನೋಡ್ಕೊಂಡು ಕೋಸಂಬರಿ ತಿನ್ಕೊಳ್ತೀನಿ. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ನಾನು ಮಮ್ಮಿ ಮಧ್ಯಾಹ್ನದಿಂದ ದೋಸೆ ತಿಂದ್ವಿ ಅಷ್ಟೇ. ಏನು ರೈಸ್ ಏನೂ ತಿಂದಿಲ್ಲ. ಸೊ ಹೊಟ್ಟೆ ಹಸಿದಿದೆ. ಸೊ ಕೋಸಂಬರಿ ತಿಂದು ಸ್ವಲ್ಪ ಹೊತ್ತು ಆದಮೇಲೆ ಬಿಸಿ ಅನ್ನ ಮಾಡಿಕೊಂಡು ಇದ್ಕಿದ ಬೇಳೆ ಸಾರಿದಲ್ಲ ಅದ್ರ ಜೊತೆ ತಿಂದರೆ ಸೊ ಇವತ್ತಿನ ಡೇ ಕಂಪ್ಲೀಟ್. ಸೊ ಅಷ್ಟೇ. ಇನ್ನು ನಾಳೆ ಆ್ಯಸ್ ಯೂಶ್ವಲ್ ಕೆಲ್ಸಕ್ಕೆ ಹೋಗಬೇಕು. ಸೊ ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆಲ್ಲ ಏನೆಲ್ಲ ಬೇಕೋ ಅದೆಲ್ಲ ಬಟ್ಟೆ ಎಲ್ಲ ಐರನ್ ಎಲ್ಲ ಮಾಡಿ ಇಟ್ಕೋಬೇಕು. ಸೊ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೇ ಇವತ್ತು Jan 1 ತುಂಬ ಚೆನ್ನಾಗಾಯಿತು. ಆರಾಮಾಗಿ ನನಗಿಷ್ಟ ಇರೋ ಕೆಲಸ ಮಾಡ್ಕೊಂಡೆ, ವೀಡಿಯೋಸ್ ಮಾಡಿಕೊಂಡೆ, ಮನೆ ಸ್ವಲ್ಪ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಡೇ ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು. ಆ್ಯಂಡ್ ಸೊ ಈ ವಿಡಿಯೋಲ್ಲಿ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ದ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.